ಭಾರತ ನಡೆಸಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆಯಿಂದ ದೇಶದ ವಿಮಾನಗಳ ಹಾರಾಟದಲ್ಲಿ ಭಾರಿ ಬದಲಾವಣೆಗಳಾಗಿವೆ. ಭಾರತ, ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂಥ 9 ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಲಾಗಿದೆ. ಈ ಏರ್ ಸ್ಟ್ರೈಕ್ ಕಾರಣದಿಂದ ದೇಶದ ಉತ್ತರ ಭಾರತದ ವಾಯು ಪ್ರದೇಶದಲ್ಲಿ ನಾಗರಿಕ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಾಸ ಆಗಲಿದೆ ಅಂತ ಹೇಳಿ ಇಂಡಿಗೋ ಏರ್ಲೈನ್ಸ್ ತಿಳಿಸಿದ್ದು, ಶ್ರೀನಗರ, ಜಮ್ಮು, ಅಮೃತಸರ, ಲೇಹ್, ಚಂಡೀಗಢ ಹಾಗೆ ಧರ್ಮಶಾಲಾ ಮತ್ತು ಬಿಕಾನೇರ್ಗೆ ಹೋಗುವಂತಹ ಹಾಗೆ ಬರುವಂತಹ ವಿಮಾನಗಳು ತಡವಾಗಬಹುದು ಅಥವಾ ರದ್ದಾಗಬಹುದು ಅಂತ ಖಚಿತಪಡಿಸಲಾಗಿದೆ. ಹೌದು, ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಎಂಬಂತಹ ದೊಡ್ಡ ಕಾರ್ಯಾಚರಣೆಗೆ ಸದ್ಯ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದಲ್ಲಿ 5 ಭಯೋತ್ಪಾದಕ ಶಿಬಿರ ಹಾಗೂ 4 ಭಯೋತ್ಪಾದಕ ನೆಲೆಗಳನ್ನು ಭಾರತ ನಾಶಪಡಿಸಿದೆ. ಹೀಗಾಗಿ ಪಾಕ್ ಮೇಲಿನ ದಾಳಿಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಗಡಿಯಿಂದ ಯಾವುದೇ ಪ್ರತಿಕ್ರಿಯೆ ಬರುವಂತಹ ಸಾಧ್ಯತೆ ಇರೋದ್ರಿಂದ ಭಾರತ ಮತ್ತು ಪಾಕಿಸ್ತಾನದ ಗಡಿಯುದ್ದಕ್ಕೂ ತನ್ನೆಲ್ಲ ವಾಯು ರಕ್ಷಣಾ ಘಟಕಗಳನ್ನು ಸನ್ನದ್ಧ ರೀತಿಯಲ್ಲಿ ಇರಿಸಿದ್ಯಂತೆ. ಹೀಗಾಗಿ ಶ್ರೀನಗರ, ಜಮ್ಮು, ಅಮೃತಸರ, ಲೇಹ್ ಸೇರಿದಂತೆ ಚಂಡೀಗಢ, ಧರ್ಮಶಾಲಾ ಮತ್ತು ಬಿಕನೇರ್ಗೆ ಹೋಗುವಂತಹ ಹಾಗೂ ಬರುವಂತಹ ವಿಮಾನಗಳು ತಡವಾಗಬಹುದು ಅಥವಾ ರದ್ದಾಗಬಹುದು ಅಂತ ತಿಳಿಸಲಾಗಿದೆ.